ಪ್ರಿಯ ವೀಕ್ಷಕರೇ, ಕೆವಿ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾವುದೇ ವ್ಯಕ್ತಿ ತನ್ನ ಕ್ಷೇತ್ರದಲ್ಲಿ ಒಂದು ದೊಡ್ಡ ಸಾಧನೆಯನ್ನ ಮಾಡಿದರೆ ಸಾಕು, ರಾಜಕಾರಣಿಗಳು ಕಾದು ಕೂತಿರ್ತಾರೆ. ಆತನನ್ನ ರಾಜಕೀಯಕ್ಕೆ ಕರೆದುಕೊಂಡು ಬಂದು ಆ ಮೂಲಕ ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ಳುವಂತಹ ಪ್ರಯತ್ನವನ್ನ ಹಲವು ರಾಜಕೀಯ ಪಕ್ಷಗಳು ಅಥವಾ ಬಹುತೇಕ ಎಲ್ಲಾ ರಾಜಕೀಯ ಪಕ್ಷಗಳು ಮಾಡಿಕೊಂಡು ಬರ್ತಾ ಇವೆ. ಅದನ್ನ ಮುಂದುವರಿಸಿಕೊಂಡು ಕೂಡ ಬರ್ತಾ ಇವೆ. ಇದೀಗ ಹನುಮಂತನ ವಿಚಾರದಲ್ಲಿಯೂ ಕೂಡ ಇಂತಹದ್ದೇ ಒಂದಿಷ್ಟು ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಅದಕ್ಕೆ ಪೂರಕವಾಗಿ ಒಂದಿಷ್ಟು ಘಟನೆಗಳು ಕೂಡ ನಡೀತಾ ಇದ್ದಾವೆ. ಹಾಗಿದ್ರೆ ಹನುಮಂತನನ್ನ ಸಹ ರಾಜಕೀಯಕ್ಕೆ ಕರೆದುಕೊಂಡು ಬರುವಂತಹ ಒಂದಿಷ್ಟು ಪ್ರಯತ್ನಗಳು ನಡೀತಾ ಇದೆಯಾ? ಹಾಗಿದ್ರೆ ಆ ಪ್ರಯತ್ನವನ್ನ ಮಾಡ್ತಾ ಇರೋದು ಯಾರು? ಇದರಿಂದ ಹನುಮಂತನ ಜೀವನಕ್ಕೆ ಏನೆಲ್ಲ ಬದಲಾವಣೆಗಳು ಆಗಬಹುದು? ಹನುಮಂತನಿಗೆ ಇದು ಬೇಕಾ? ಈ ಎಲ್ಲ ವಿಚಾರವಾಗಿ ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ವಿವರಿಸ್ತೀನಿ. ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಡೆ ತನಕ ನೋಡಿ. ಪ್ರಿಯ ವೀಕ್ಷಕರ, ಹನುಮಂತ ಸರಿಗಮಪ ರಿಯಾಲಿಟಿ ಶೋ ಮೂಲಕ ಕನ್ನಡಿಗರ ಮನಸ್ಸನ್ನ ಗೆದ್ದಿದ್ದಂತಹ ಯುವಕ. ಅನಂತರ ತನ್ನ ಸರಳತೆ, ಸಜ್ಜನತೆಯ ಮೂಲಕವೂ ಸಾಕಷ್ಟು ಜನರಿಗೆ ಇಷ್ಟವಾದಂತಹ ವ್ಯಕ್ತಿ. ಆದರೆ ಇದೇ ಹನುಮಂತ ಯಾವಾಗ ಬಿಗ್ ಬಾಸ್ಗೆ ಬಂದು ಬಿಗ್ ಬಾಸ್ ವಿನ್ನರ್ ಆಗಿ ಹೊರಹೊಮ್ಮಿದ್ರೋ ಆತನ ಜನಪ್ರಿಯತೆ ಇನ್ನಷ್ಟು ಹೆಚ್ಚಾಯಿತು. ಮತ್ತಷ್ಟು ಮಗದಷ್ಟು ಜನರಿಗೆ ಹನುಮಂತ ಯಾರು ಅಂತ ಗೊತ್ತಾಯಿತು. ಹನುಮಂತನ ಸರಳ ವ್ಯಕ್ತಿತ್ವ ಏನು, ಆತನ ಹಾಡುಗಾರಿಕೆಯ ಕಲೆ, ಟ್ಯಾಲೆಂಟ್ ಏನು ಅನ್ನೋದು ಸಾಕಷ್ಟು ಜನರಿಗೆ ಬಿಗ್ ಬಾಸ್ ವೇದಿಕೆಯ ಮೂಲಕ ರೀಚ್ ಆಯಿತು. ಇದನ್ನೇ ಈಗ ಒಂದಿಷ್ಟು ಜನರು ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಂಡು ರಾಜಕೀಯಕ್ಕೆ ಬಳಸಿಕೊಳ್ಳುವಂತಹ ಪ್ರಯತ್ನವನ್ನ ಈಗಾಗಲೇ ಶುರು ಮಾಡಿಕೊಂಡಿದ್ದಾರೆ. ಹೌದು, ಹನುಮಂತ ಬಿಗ್ ಬಾಸ್ ವಿನ್ನರ್ ಆಗಿ ಹೊರ ಬರ್ತಾ ಇದ್ದ ಹಾಗೆ ಮೊದಲನೇದಾಗಿ ಬಿಜೆಪಿಯ ಮುಖಂಡ ನಾಯಕರಾಗಿರುವಂತಹ BC ಪಾಟೀಲ್ ಅವರು ಹನುಮಂತನಿಗೆ ಕರೆ ಮಾಡಿ ವಿಶ್ ಮಾಡಿದ್ರು. ಅದು ಅಲ್ಲಿಗೆ ನಿಂತಿದ್ರೆ ಅಷ್ಟೇನು ಅನುಮಾನ ಆಗ್ತಾ ಇರಲಿಲ್ಲ. ಅನಂತರ ಈಗ ಬಿಜೆಪಿಯದ್ದೇ ಶಾಸಕರಾಗಿರುವಂತಹ ಪ್ರಭು ಚೌಹಾಣ್ ಅವರು ಕೂಡ ಹನುಮಂತನ ಜೊತೆಯಲ್ಲಿ ವೇದಿಕೆಯಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಹನುಮಂತನನ್ನ ಸಣ್ಣದಾಗಿ ರಾಜಕೀಯಕ್ಕೆ ಆತನನ್ನ ಸೆಳೆಯುವಂತಹ ಪ್ರಯತ್ನ, ಹನುಮಂತನನ್ನ ನಿಧಾನವಾಗಿ ರಾಜಕೀಯದ ಕಡೆಗೆ ಒಲವು ಮೂಡಿಸುವಂತಹ ಪ್ರಯತ್ನಗಳನ್ನ ಬಿಜೆಪಿ ಮಾಡ್ತಾ ಇದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಈಗ ಕಾಡೋದಕ್ಕೆ ಶುರುವಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿಯೂ ಕೂಡ ಸಾಕಷ್ಟು ಜನರು ಈ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರಾಜಕಾರಣಿಗಳು ಯಾರು ಸಿಕ್ಬಿಟ್ರೂ ಸಾಕು, ಅವರನ್ನ ತಮ್ಮ ರಾಜಕೀಯಕ್ಕೆ ಬಳಸಿಕೊಳ್ಳೋಕೆ ಪ್ರಯತ್ನಿಸ್ತಾರೆ. ಒಂದೋ ಅವರನ್ನ ಪಕ್ಷಕ್ಕೆ ಸೇರಿಸಿಕೊಂಡು ಪಕ್ಷದಲ್ಲಿ ಅವರು ಇದ್ದಾರೆ ಅಂತ ಹೇಳಿ ತೋರಿಸಿಕೊಂಡು ಆ ಮೂಲಕ ತಮ್ಮ ರಾಜಕೀಯ ಲಾಭವನ್ನ ಪಡೆಯುವಂತಹ ಪ್ರಯತ್ನ ಆದರೆ, ಇನ್ನೊಂದು ಈ ಚುನಾವಣೆಗಳ ಸಂದರ್ಭದಲ್ಲಿ ಪ್ರಚಾರ ಕಾರ್ಯಕ್ಕೆ ಅವರನ್ನ ಕರೆತರೋದು, ಅವರನ್ನ ಬಳಸಿಕೊಂಡು ಪ್ರಚಾರ ಮಾಡೋದು, ಆ ಮೂಲಕ ಒಂದಿಷ್ಟು ಜನರ ಮತವನ್ನ ಸೆಳೆಯುವಂತಹ ಪ್ರಯತ್ನ ಮಾಡೋದು. ಈ ರೀತಿಯೂ ಕೂಡ ರಾಜಕಾರಣಿಗಳು, ಗಣ್ಯ ವ್ಯಕ್ತಿಗಳು ಅಥವಾ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ವ್ಯಕ್ತಿಗಳನ್ನ ತಮ್ಮ ರಾಜಕೀಯ ಲಾಭಕ್ಕೆ ಬಳಸಿಕೊಂಡು ಬರ್ತಾ ಇದ್ದಾರೆ. ಅದು ಮುಂದುವರೆದುಕೊಂಡು ಕೂಡ ಹೋಗ್ತಾ ಇದೆ. ಸಾಕಷ್ಟು ನಟರನ್ನ ಕೂಡ ಈ ರೀತಿ ಬಳಸಿಕೊಳ್ಳೋದನ್ನು ನಾವು ನೋಡಿರಬಹುದು. ನಟರು ಕೂಡ ತಮ್ಮ ಹಣಕಾಸಿಗೆ, ಒಂದಿಷ್ಟು ದುಡ್ಡಿನ ವಿಚಾರಕ್ಕೆ ಅಥವಾ ಮುಂದೆ ಯಾವುದಾದರೂ ವಿಚಾರವಾಗಿ ರಾಜಕಾರಣಿಗಳ ಸಹಾಯ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಅವರು ಕೂಡ ರಾಜಕೀಯದಲ್ಲಿ ರಾಜಕಾರಣಿಗಳ ಜೊತೆ ಕಾಣಿಸಿಕೊಳ್ತಾರೆ. ಆದರೆ ಹನುಮಂತನಿಗೆ ಇದ್ಯಾವುದು ಕೂಡ ಅಗತ್ಯ ಇಲ್ಲ. ಹನುಮಂತ ತಾನಾಯ್ತು, ತನ್ನ ಜೀವನವಾಯ್ತು ಅಂತ ಬಾಳುವಂತಹ ವ್ಯಕ್ತಿ. ಬಿಗ್ ಬಾಸ್ ಅಂತ ದೊಡ್ಡ ರಿಯಾಲಿಟಿ ಶೋ ಗೆದ್ರೂ ಕೂಡ ಹನುಮಂತ ತನ್ನೂರಿನಲ್ಲಿ ನೆಮ್ಮದಿಯಾಗಿ ಇರೋದಕ್ಕೇನೆ ಬಯಸ್ತಾ ಇರುವಂತಹ ವ್ಯಕ್ತಿ. ಇಂತಹ ವ್ಯಕ್ತಿಗೆ ರಾಜಕಾರಣಿಗಳ ಸೋಂಕು ತಗಲದೇ ಇರಲಿ, ರಾಜಕೀಯದ ಕಡೆಗೆ ಹನುಮಂತ ಹೋಗದೇ ಇರಲಿ, ಅದು ಪಕ್ಷಕ್ಕೆ ಸೇರಿಯಾದರೂ ಸಹ ಅಥವಾ ಪ್ರಚಾರಕ್ಕೆ ಕೂಡ ಹನುಮಂತ ಹೋಗದೇ ಇರಲಿ ಅನ್ನೋದೇ ಹನುಮಂತನ ಅಭಿಮಾನಿಗಳ ಆಶಯ. ಪ್ರಿಯ ವೀಕ್ಷಕರೇ, ಈ ಬಗ್ಗೆ ನಿಮ್ಗೇನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಈ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ಕೆವಿ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.